ಹಬ್ಬ ಇವತ್ತೇನು ಕೆಲಸ ಇಲ್ಲ, ಕ್ರಿಕೆಟ್ ಆಡೋಕೆ ಹೋಗ್ಬೋದು. ಹಾಂ, ತಿಳಮ್ಸ್ಕೊಂಡು ಫಸ್ಟ್ ಟ್ಯಾಂಕ್ ತೊಳಿ ಬರೋಲ್ಲಿ ಫುಲ್ ಆಲ್ಗೆಯಿಂದ ತುಂಬ ಹೋಗೈತ್ಲೈ. ಸೊ ಹೆಲ್ಲೋ ಗೈಸ್, ನಾನು ನಿಮ್ಮ ಕನ್ನಡ ಹುಡುಗ ಯಾಕೋ ಕೇಳಲಿಕ್ಕೆ. ಸೊ ಗೈಸ್, ನಿಮ್ಮ ಟ್ಯಾಂಕ್ನಲ್ಲಿ ಕೂಡ ಈ ರೀತಿ ಆಲ್ಗೆ ಫಾರ್ಮ್ ಆಗ್ತಾ ಇದೆಯಾ? ಈ ವಿಡಿಯೋನ ಬೇಗ ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಆಲ್ಗೆ ಫಾರ್ಮ್ ಆಗೋಕ್ಕೆ ರೀಸನ್ಸ್ ಮತ್ತು ಅದ್ರ ಪ್ರಿಕಾಷನ್ಸ್ನ ಹೇಳ್ತೀನಿ. ರೀಸನ್ ನಂಬರ್ 1, ಡೈರೆಕ್ಟ್ ಸನ್ಲೈಟ್ ಅಥವಾ ಅಕ್ವೇರಿಯಂ ಲೈಟ್ ಬೀಳೋದ್ರಿಂದ ಈ ಆಲ್ಗೆ ಫಾರ್ಮ್ ಆಗುತ್ತೆ. ಸೊ ನೀವು ಅಕ್ವೇರಿಯಂ ಲೈಟ್ನ 6 to 8 hours ಅಥವಾ ನೈಟ್ ಆನ್ ಮಾಡಿಕೊಂಡ್ರೆ ಸಾಕು. ರೀಸನ್ ನಂಬರ್ 2, ಓವರ್ ಫೀಡಿಂಗ್. ಫಿಶಸ್ಗೆ ಓವರ್ ಫೀಡಿಂಗ್ ಮಾಡೋದ್ರಿಂದ ಉಳಿದಿರೋ ಫುಡ್ ಎಲ್ಲ ಕೆಳಗಡೆ ಹೋಗಿ ಅಮೋನಿಯಂ ನೈಟ್ರೇಟ್ಸ್ ಫಾರ್ಮ್ ಆಗಿ ಆಲ್ಗೆ ಫಾರ್ಮ್ ಆಗುತ್ತೆ. ಸೊ ನೀವು ಫಿಶಸ್ಗೆ ಎಷ್ಟು ಬೇಕೋ ಅಷ್ಟೇ ಫೀಡ್ ಮಾಡಿ. ರೀಸನ್ ನಂಬರ್ 3, ಪ್ರಾಪರ್ ಫಿಲ್ಟ್ರೇಷನ್. ಈ ಪ್ರಾಪರ್ ಫಿಲ್ಟ್ರೇಷನ್ ಇಲ್ಲ ಅಂದರೆ ಆಲ್ಗೆ ಫಾರ್ಮ್ ಆಗುತ್ತೆ. ಸೊ ನೀವು ಹ್ಯಾಂಗ್ ಆನ್ ಫಿಲ್ಟರ್ ಅಥವಾ ಸ್ಪಾಂಜ್ ಫಿಲ್ಟರ್ನ ಯೂಸ್ ಮಾಡೋಕ್ಕೆ ನಾನು ಅಡ್ವೈಸ್ ಮಾಡ್ತೀನಿ, ಆಗ ಆಲ್ಗೆ ಫಾರ್ಮ್ ಆಗಲ್ಲ. ಲಾಸ್ಟ್ ಆ್ಯಂಡ್ ಫೈನಲ್ ಟಿಪ್, ಈ ಗ್ಲಾಸ್ ಕ್ಲೀನರ್ನ ಟ್ಯಾಂಕ್ನಲ್ಲಿ ಹಾಕಿ ಕ್ಲೀನ್ ಮಾಡೋದ್ರಿಂದ ಆಲ್ಗೆ ಫಾರ್ಮ್ ಆಗಲ್ಲ, ಗ್ಲಾಸ್ ಕ್ಲಿಯರ್ ಆಗಿರುತ್ತೆ. ಸೊ ಗೈಸ್, ನೀವು ಈ ಮ್ಯಾಗ್ನೆಟಿಕ್ ಕ್ಲೀನರ್ನ ಮನೇಲೆ ಮಾಡ್ಕೊಳೋ ವಿಡಿಯೋ ಬೇಕು ಅಂದರೆ ಕಾಮೆಂಟ್ನಲ್ಲಿ ಮ್ಯಾಗ್ನೆಟಿಕ್ ಗ್ಲಾಸ್ ಕ್ಲೀನರ್ ಅಂತ ಕಾಮೆಂಟ್ ಮಾಡಿ. ಸೊ ಗೈಸ್, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ನಾನೇ ನಿಮ್ಮ ಆಕ್ವಾ ಕಿಡ್ ಲಿಕ್ಕಿ.